ಅರ್ಥ ಆಗ್ತಾ ಇಲ್ಲ. ಮನ್ಸ್ಗಂತೂ ತುಂಬ ಬೇಜಾರಾಗ್ತಾ ಇದೆ. ಯಾಕೆ ಈ ಥರ ಆಯಿತು ನಮ್ಮ ಬಾಸ್ಗೆ ಅಂತ ಹೇಳಿ. ವಾಸನೆ ಬರ್ತಾ ಇದೆ. ಸಾಮಾನ್ಯವಾಗಿ ಜಸ್ಟ್ ಹೇಳ್ತಾರೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ ಏನ್ ಕತೆ ಅಂತೆಲ್ಲ ಕೇಳಿದಾಗ ಅವ್ರು ಹೇಳ್ಕೊಂಡಿದ್ದಾರಂತೆ ಜಡ್ಜ್ ಹತ್ರ, ನನಗೆ ಬದುಕೋದಕ್ಕೆ ಆಗ್ತಾ ಇಲ್ಲ, ಬಟ್ಟೆ ವಾಸನೆ ಬರ್ತಾ ಇದೆ, ಬಿಸಿಲು ನೋಡಿ ತುಂಬಾ ದಿನ ಆಯ್ತು, ಈ ರೀತಿ ಚಿಕ್ಕ ಹಿಂಸೆ ಕೊಡೋ ಬದಲು ವಿಷ ಕೊಟ್ಬಿಡಿ ಅಂತ ಕೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್ ಹಾಜರುಪಡಿಸಲಾದಂತಹ ಸಂದರ್ಭದಲ್ಲಿ ದರ್ಶನ್ ಭಾವುಕರಾಗಿದ್ದಾರೆ. ಏನ್ ಹೇಳೋದು ಅಂತಾನೆ ಅರ್ಥ ಆಗ್ತಿಲ್ಲ. ನಾವು ಒಂದು ಡಿ ಬಾಸ್ ಅಭಿಮಾನಿಗಳು ಈ ವಿಡಿಯೋ ಎಲ್ಲರೂ ಶೇರ್ ಮಾಡಿ, ಮತ್ತೆ ಎಲ್ಲರೂ ಇನ್ನು ಬೇರೆ ಥರ ಆ ಥರ ಈ ಥರ ವಿಡಿಯೋ ಮಾಡೋದಕ್ಕಿಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಸರ್ಕಾರಕ್ಕೆ ಆಗಲಿ ಪೊಲೀಸ್ ಇಲಾಖೆಗೆ ಆಗಲಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ದಯವಿಟ್ಟು ನಮ್ಮ ಬಾಸ್ನ ಬಿಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಬೇರೆ ಥರ ಮಾತಾಡಿ ನಮಗೇನು ಪ್ರಯೋಜನ ಇಲ್ಲ. ನಮ್ಮ ಬಾಸರ ಫ್ಯಾಮಿಲಿ ಚೆನ್ನಾಗಿರ್ಬೇಕು. ನಮಗೆ ಸಪೋರ್ಟ್ ಮಾಡಬೇಕು ಅಂತ ಮನ್ಸು ಮಾಡಿದ್ರೆ ನಮ್ಮ ಕಿಚ್ಚ ಸುದೀಪ್ ಸರ್ ಸಪೋರ್ಟ್ ಮಾಡ್ಬೋದು, ಮತ್ತು ಯಶ್ ಸರ್ ಸಪೋರ್ಟ್ ಮಾಡ್ಬೋದು. ಒಳಗಡೆ ಏನಾಗಿದೆಯೋ ಅದು ದೇವ್ರಿಗೆ ಗೊತ್ತು. ದಯವಿಟ್ಟು ಆಗಿರೋದನ್ನೆಲ್ಲ ಮರ್ತಿ ನಮ್ಮ ಬಾಸ್ನ ಹೊರಗಡೆ ಕರ್ಕೊಂಬರೋ ಕೆಲಸಗಳು ಮಾಡಿ ಸರ್. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀವಿ ನಾವೆಲ್ಲ ಡಿ ಬಾಸ್ ಅಭಿಮಾನಿಗಳು. ಮನಸ್ಸು ತುಂಬ ಬೇಜಾರಾಗ್ತೈತೆ. ಈ ವಿಡಿಯೋ ಕೇಳಿದ್ಮೇಲಂತೂ ಫುಲ್ಲು ಬೇಜಾರಾಗ್ತೈತೆ.